ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಹಿರಿಯರೇ, ಗೌರವಾನ್ವಿತರೆ, ಪೂಜ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ನೆಲಮಂಗಲ ತಾಲೂಕಿನ ಒಡನಾಡಿಗಳೇ, ನನಗೆ ವೈಯಕ್ತಿಕವಾಗಿ ಈ ಸಭೆ ಒಂದು ಪಶ್ಚಾತ್ತಾಪದ ಸಭೆ ತರದ್ ಕಾಣ್ತಾ ಇದೆ. ಪಶ್ಚಾತ್ತಾಪ ಮತ್ತು ಸಂತಾಪ. ಯಾಕೆ ಪಶ್ಚಾತ್ತಾಪ ಅಂತಂದ್ರೆ ಮಾಡಿರೋ ತಪ್ಪಿಗೆ ಅನುಭವಿಸ್ಬೇಕಲ್ಲ, ಆ ಸಭೆಯಾಗಿ ಇದು ಕಾಣ್ತಾ ಇದೆ. ನೆಲಮಂಗಲದಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿಯಿಂದ ಅಂಜನ್ ಮೂರ್ತಿಯವರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು, ಎಂ ವಿ ನಾಗರಾಜ್ ಅವರು, ಇಂಥವರೆಲ್ಲ ಶಾಸಕರಿದ್ರು. ಅದೇನ್ ತಪ್ಪು ಮಾಡಿದ್ರು ಅಂತ ಅವ್ರನ್ನ ಸೋಲಿಸಿ ಕನ್ನಡ ಕುಮಾರ್ ಅವರು ಹೇಳಿದಾಗೆ ಒಬ್ಬ ಕಾಂಟ್ರಾಕ್ಟರ್ ಕರ್ಕೊಂಡ್ ಬಂದ್ರು, ನನಗಂತೂ ಗೊತ್ತಿಲ್ಲ. ಅದರ ಪರಿಣಾಮವನ್ನ ಇವತ್ತು ನೀವು ಎಲ್ಲರೂ ಕೂಡ ಅನುಭವಿಸಬೇಕಾಗ್ತದೆ. ಒಂದು ಹಾಡಿದೆ, ಅದನ್ನ ಬಹುಶಃ ಶ್ರೀನಿವಾಸ ಐನೂರು, ಶ್ರೀನಿವಾಸ ಅಯ್ಯ ತಾನೆ ಶಾಸಕರು, ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಅಂತ ಕಾಣಿಸುತ್ತೆ. ಶ್ರೀನಿವಾಸ ಅಯ್ಯ. ಸ್ಯಾಟಲೈಟು ಬಾಯಿ ಬಡ್ಕೊಳ್ಳುತ್ತೈತೆ, ತಜ್ಞ ವರದಿಗಳು ಕೂಗಿ ಹೇಳುತ್ತಾವೆ, ಕೋಳಿ ಕೂಗೋದ್ರೊಳಗೆ 16 ಜಿಲ್ಲೆಗಳ ಅಂತರ್ಜಾಲ ಬತ್ತಿ ಬರಡಾಗುತ್ತೈತಂತೋ, ಕಾಪಾಡಿಕೊಳ್ಳೋಣವಾ ತಾಯಿಯ ಭೂಮಿ ತಾಯಿಯ, ಮರೆತು ಕೂತರೆ ಜೀವಹಾನಿಯೋ, ತಾಯಿಯ ಭೂಮಿ ತಾಯಿಯ, ಮರೆತು ಕೂತರೆ ಜೀವಹಾನಿಯೋ. ಜಲದ ಕಣ್ಣುಗಳೇ ಕೆಂಡವಾದವ, ತುಂಬು ಬಾವಿಗಳು ಬೆಂದು ಹೋದವ, ಹರಿವ ಹೊಳೆಗಳು ಹಸಿದು ಬಸಿದವ, ನೀರು ಮೂಲ ಮರ್ತು ದೂರ ಹೋದವ, ಕೆರೆಯು ಕೋಡಿಯನ್ನೇ ಮರ್ತು ಹೋಯಿತ, ಕೆರೆಯ ಕೋಡಿಯನ್ನೇ ಮರ್ತು ಹೋಯಿತ, ನಾವೇ ಕೆರೆಯನ್ನು ಮರ್ತು ಬಿಟ್ಟೆವಾ. ಇದು ಈ ಊರಿನ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಎಲ್ಲ ಕಡಿದು ಬಯಲು ಮಾಡಿದಕ್ಕೆ ಪ್ರಕೃತಿ ನಮಗೆ ಕೊಡ್ತಾ ಇರುವಂತಹ ಕೊಡುಗೆಯನ್ನ ಸ್ಯಾಟಲೈಟ್ಗಳು ಕೂಗಿ ಕೂಗಿ ಹೇಳ್ತಾ ಇದ್ದಾವೆ ಅನ್ನುವಂತ ಹಾಡು. ಬಹುಶಃ ನಮ್ಮ ಶಾಸಕರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಕೆರೆಗಳೆಲ್ಲ ಬತ್ತೋಗ್ತಾ ಇದ್ದಾವೆ, ನಾನು ಇದಕ್ಕೆ ನೀರು ಅನ್ನೋ ಹೆಸರಿನಲ್ಲಿ ವಿಷ ತುಂಬಿಸಬೇಕಾಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ನೀರಿಗೂ ವಿಷಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಈಗ ಬೆಂಗಳೂರಿನ ಜನ ಶುದ್ಧವಾದ ಕುಡಿಯುವ ನೀರು ಕುಡಿತಾರೆ ಅಂತ ನಾವು ಮಾತಾಡ್ತೀವಿ. ಯಾರಾದ್ರೂ ಹೇಳಿ ಬೆಂಗಳೂರಿನ ಜನ ಡೈರೆಕ್ಟ್ ಆಗಿ ಆ ಕಾವೇರಿ ನೀರನ್ನ ಕುಡಿತಾ ಇದಾರ, ಕುಡಿಯೋ ಧೈರ್ಯ ಮಾಡ್ತಾ ಇದಾರ? ಎಲ್ಲವೂ RO ಪ್ಲಾಂಟ್ಗಳು ಇಟ್ಕೊಂಡಿರ್ತಾರೆ, ಮನೆಯಲ್ಲಾದ್ರೂ ಕೂಡ ಫಿಲ್ಟರ್ ಇಟ್ಕೋತಾರೆ, ಅಥವಾ ಬೇರೆ ಬೇರೆ ವೈಜ್ಞಾನಿಕವಾದಂತಹ ತಂತ್ರಗಳನ್ನ ಉಪಯೋಗಿಸ್ತಾರೆ, ಬಾಟಲ್ ನೀರುಗಳನ್ನ ಉಪಯೋಗಿಸ್ತಾರೆ. ಆ ನೀರಿನ ಉದ್ಯಮನೇ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಹೌದಲ್ವಾ? ಶುದ್ಧವಾದ ಕಾವೇರಿ ನೀರು ಅಲ್ಪ ಸ್ವಲ್ಪ ಮಾರ್ಪಾಡುಗಳೊಂದಿಗೆ, ಫಿಲ್ಟ್ರೇಷನ್ಗಳೊಂದಿಗೆ ಅಥವಾ ಏನೋ ಕೆಮಿಕಲ್ ಆಡ್ ಮಾಡೋದ್ರ ಮೂಲಕ ಕೊಡ್ತಾ ಇರೋಂತ ನೀರನ್ನೇ ಕುಡಿಯೋದಕ್ಕೆ ಯಾರು ಧೈರ್ಯ ಮಾಡ್ತಿಲ್ಲ ಅಂದಮೇಲೆ, ಆ ಬೆಂಗಳೂರಿನ ತ್ಯಾಜ್ಯಗಳು ಜೊತೆಯಲ್ಲಿ ಇಂಡಸ್ಟ್ರಿಯಲ್ ವೇಸ್ಟ್, ಆಸಿಡ್ಗಳು, ಬೇಸ್, ಈ ಟಾಯ್ಲೆಟ್ ತೊಳೆಯಕ್ಕೆ ಉಪಯೋಗಿಸುವಂತಹ ಹಾರ್ಪಿಕ್, ಇವೆಲ್ಲ ಮಿಕ್ಸ್ ಆಗಿರುವಂತ ನೀರನ್ನ ನೀವು ಕುಡೀರಿ, ಏನಾಗಲ್ಲ, ನಿಮ್ ದನಕರುಗಳು ಕುಡಿಲಿ, ನಿಮ್ಮ ಕೃಷಿಗೆ ಉಪಯೋಗಿಸಿ, ನಿಮ್ಮ ಕೆರೆಗಳಿಗೆ ತುಂಬಿಸಿ ಅಂತ ಕೊಡೋದಕ್ಕೆ ಬರ್ತಿದ್ದೀರಲ್ಲ, ಎಷ್ಟು ಧೈರ್ಯ ಇರಬೇಕು ಅಂತ ಅವ್ರು ಕೇಳೋದ್ರ ಬದಲಾಗಿ ನಿಮ್ಗೆ ಎಷ್ಟು ದಡ್ಡತನ ಇತ್ತು ಇಂಥವ್ರನ್ನ ಆರಿಸೋದಕ್ಕೆ ಅಂತ ನಿಮ್ಮನ್ನೇ ಕೇಳಬೇಕಾಗ್ತದೆ. ಹೌದಲ್ವಾ? ನಮ್ದೇ ತಾನೇ ತಪ್ಪು. ನಾವ್ ಇಲ್ಲಿವರೆಗೂ ಮಾಡಿರೋ ತಪ್ಪೇನು ಅಂತಂದ್ರೆ, ಈ ನೀರಾವರಿ ಹೋರಾಟದಲ್ಲಿ, ನೆಲಮಂಗಲ ತಾಲೂಕಿನ ಈ ಹೋರಾಟದಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ನೇರವಾಗಿ ಶಾಸಕರನ್ನ ಗುರಿ ಮಾಡಿ ಮಾತಾಡ್ತಾ ಇದ್ದೀವಿ. ನಮಗೊಂದು ಪ್ರಜ್ಞೆ ಇರಬೇಕಿತ್ತು. ನಾವೇನು ಕೊಳಚೆ ನೀರಿನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಲ್ಲ, ಆ ನೀರಿಗ ಏನು ಇಲ್ಲಿ ನೆಲಮಂಗಲ ತರಬಾರ್ದು, ನಮ್ಮನ್ನ ಸಾಯಿಸಬೇಡಿ, ನಮಗೆ ವಿಷ ಉಣಿಸಬೇಡಿ ಅಂತ ಕೇಳ್ತಾ ಇದ್ದೀವಲ್ವಾ, ಅದು ನಮ್ಗೆ ಹೋರಾಟಕ್ಕಿರುವಂತಹ ಪ್ರಾಮುಖ್ಯತೆ. ಆ ಹೋರಾಟಕ್ಕಿರುವಂತಹ ಪ್ರಾಮುಖ್ಯತೆನ ನಮ್ಮ ಶಾಸಕರಿಗೆ ನಾವು ಕೊಡಬಾರದು. ಕೊಳಚೆ ನೀರಿಗೆ ಕೊಡುವಂತಹ ಪ್ರಾಮುಖ್ಯತೆ ಇದೆಯಲ್ಲ, ಅದು ಬೇಡ ಅಂತ ಅಷ್ಟಾದ್ರೂ ಪ್ರಾಮುಖ್ಯತೆ ನಮ್ಮ ಶಾಸಕರಿಗೆ ನಾವು ಕೊಡಕೂಡ್ದು. ಆದ್ರೆ ಏನಾಗಿದೆ, ಈ ಎಲ್ಲದಕ್ಕೂ ನೀವು ಮಾತಾಡಿ ಅಂತ ಹೇಳ್ತಾ ಸರ್ಕಾರದ ಮೇಲೆ ನಾವು ಕೊಡಬೇಕಾಗಿರೋ ಜವಾಬ್ದಾರಿ ಇದೆಯಲ್ಲ, ಅದನ್ನ ಮರಿತಾ ಇದ್ದೀವಿ. ಶಾಸಕರಿಗೆ 2 ವಿಚಾರಗಳನ್ನ ನಾವು ಜ್ಞಾಪಿಸಬೇಕಾಗ್ತದೆ. ಶಾಸಕರೇ, ನಿಮ್ಮ ಕಣ್ಣು ಮುಂದೆ 2 ಉದಾಹರಣೆಗಳಿದಾವೆ. ಒಂದು ಕೋಲಾರ, ಮತ್ತೊಂದು ದೊಡ್ಡಬಳ್ಳಾಪುರ. ಯಾಕೆ ಅಂತ ಹೇಳ್ತೀನಿ. ಚಿಕ್ಕಬಳ್ಳಾಪುರ ಅಲ್ಲ, ದೊಡ್ಡಬಳ್ಳಾಪುರ. ಕೋಲಾರದಲ್ಲಿ ಇದೇ ರೀತಿಯಾದಂತಹ ವಿಷದ ನೀರನ್ನ ಹರಿಸಿದಂತಹ ಅವತ್ತಿನ ರಮೇಶ್ ಕುಮಾರ್ ಇವತ್ತು ಏನು ಮಾತಾಡ್ತಾ ಇದ್ದಾರೆ, ಮತ್ತೆ ರಾಜಕೀಯವಾಗಿ ಅವರ ಪರಿಸ್ಥಿತಿ ಏನಾಗಿದೆ,
ಇದು ನಿಮ್ಮ ಕಣ್ಣು ಮುಂದೆ ಒಂದು ಉದಾಹರಣೆ ಆಗಿರಲಿ. ದೊಡ್ಡಬಳ್ಳಾಪುರದ ಶಾಸಕ ಮುನ್ರಾಜು ಅವರು ಈ ನೀರನ್ನ ಹರಿಸದೇ ಇರುವಂತಹ ನಿರ್ಧಾರ ಮಾಡಿದಕ್ಕೆ ಅಲ್ಲಿನ ಜನ ಅವರನ್ನ ಹೇಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಎರಡು ಉದಾಹರಣೆ. ನೀವೀಗ ಮುಂದಿನ ದಿನಗಳಲ್ಲಿ ಕೋಲಾರದ ರಮೇಶ್ ಕುಮಾರ್ ಆಗ್ತೀರಾ ಅಥವಾ ದೊಡ್ಡಬಳ್ಳಾಪುರದ ಮುನ್ರಾಜು ಆಗ್ತೀರಾ ಅನ್ನುವಂತ ಆಯ್ಕೆ ನಿಮ್ಮ ಮುಂದೆ ಇದೆ, ಹೌದಲ್ವಾ? ಇನ್ನು ಮೂರನೇ ಉದಾಹರಣೆ ಇದೆ. ಆ ಮೂರನೇ ಉದಾಹರಣೆಯನ್ನ ನಮ್ಮ ಶಾಸಕರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾರು ಅಂತಂದ್ರೆ ಯಲಹಂಕದ ಶಾಸಕ ವಿಶ್ವನಾಥ್ ಅವರು ನೆಲಮಂಗಲಲ್ಲಿ ಆಗ್ತಾ ಇರೋದು ಯೋಜನೆ ತಪ್ಪೇನು ಇಲ್ಲ, ಸರಿಯಾಗಿದೆ ಅಂತಂದ್ರು. ಪತ್ರಕರ್ತರು ಪ್ರಶ್ನೆ ಮಾಡಿದ್ರು, ಅಲ್ಲಿನ ನಿಮ್ಮ ಬಿಜೆಪಿಯ ಮುಖಂಡರ ವಿರೋಧ ಮಾಡ್ತಾ ಇದಾರಲ್ಲ ಸರ್ ಅಂದಾಗ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. 3ನೇ ಹಂತದ ಶುದ್ಧೀಕರಣದ ನಂತರ ಅನ್ನೋದನ್ನ ಮರ್ತು ಬಿಟ್ರು. ನೋಡ್ರಿ, ನಿಮ್ಮ ವಿಶ್ವನಾಥ್ ಅವರೇ ಹೇಳ್ತಾ ಇದಾರೆ ನೀವು ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದೀರಾ ಅಂತ ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದಾರೆ. ಆ ವಿಶ್ವನಾಥ್ ಅವ್ರ ಮಾತನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು ಇವರು. 3ನೇ ಹಂತದ ಶುದ್ಧೀಕರಣದ ನಂತರ ಅಂತ. ಆದ್ರೆ 3ನೇ ಹಂತದ ಶುದ್ಧೀಕರಣವನ್ನ ಮಾಡೋದು ಅಷ್ಟು ಸುಲಭನಾ? ನಮ್ಮ ಇಂಜಿನಿಯರ್ ರೆಡ್ಡಿ ಅವರು ಹೇಳಿದ್ರಲ್ಲ 4-5 ಕಡೆ ನಡೀತಾ ಇದೆ ಅಂತಲ್ಲ, ಅದರ ಕಾಸ್ಟ್, ಅದರ ವೆಚ್ಚ ಇದೆಯಲ್ಲ, ಅದನ್ನ ನೆಲಮಂಗಲ ಬರ್ಸ್ಬೋದಾ ಸರ್? ನೆಲಮಂಗಲ ತಾಲೂಕು ಬರ್ಸಕ್ ಸಾಧ್ಯ ಇದೆಯಾ? ಅದ್ರ ಬದಲು ನಾವೆಲ್ಲರೂ ಬಾಟ್ಲು ನೀರು ತಗೊಂಡು ಕುಡಿಯೋದು ಇನ್ನೂ ಈಸಿ, ಇನ್ನೂ ಕಮ್ಮಿ. ಅದು ಮಾಡಕ್ ಆಗಲ್ಲ. ಅದಿಲ್ಲದೆ ಅಷ್ಟು ಸುಲಭವಾಗಿ ನೆಲಮಂಗಲಕ್ಕೆ 3ನೇ ಹಂತದ ನೀರನ್ನ ತರೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಅಪಾಯಗಳನ್ನ ನೀವು ಹೇಳ್ತಾ ಇದ್ದೀರಿ. ಮತ್ತೆ ನಿಮ್ಮ ಹಾಡುಗಳು, ನಿಮ್ಮ ಸ್ಯಾಟಲೈಟ್ಗಳು ಹೇಳ್ತಾ ಇದಾವಲ್ಲ ಕೆರೆ ಎಲ್ಲ ಬತ್ತೋಗದೆ ಅಂತ, ಅದನ್ನ ತುಂಬಿಸೋದು ಹೆಂಗೆ ಅಂತ ಶಾಸಕರು ನಮ್ಮ ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಸಿದ್ಧವಾಗಿದೆ. ಸಿಂಪಲ್. ಇದಕ್ಕೇನು ಸಾವಿರಾರು ಕೋಟಿ ಖರ್ಚು ಮಾಡಬೇಕಾಗಿಲ್ಲ. ಏನು 69 ಕೆರೆಗಳನ್ನ ತುಂಬಿಸ ಕೊಟ್ಟಿದ್ದೀರಲ್ಲ, ಅದರ ನೆಟ್ವರ್ಕ್ ಇದೆಯಲ್ಲ, ಕೆರೆಗಳ ನೆಟ್ವರ್ಕ್, ಆ ಕೆರೆಗಳ ನೆಟ್ವರ್ಕ್ ಅಂತಂದ್ರೆ ರಾಜಕಾಲುವೆಗಳು, ಅದನ್ನು ತೆರವುಗೊಳಿಸಿ ಕೆರೆ ತುಂಬಿ ತುಳುಕ್ತದೆ, ನೆಲಮಂಗಲ ಸಮೃದ್ಧವಾಗಿರ್ತದೆ. ಕೆರೆ ತುಂಬಿದ್ರೆ ಕಣಜ ತುಂಬದಂಗೆ ಅನ್ನುವಂತಹ ನಮ್ಮ ತಾಯಂದ್ರು ಹೇಳಿದಂತ ಮಾತು ಸತ್ಯವಾಗಿ ಉಳಿತದೆ.